ತುಂಬ ಬೇಜಾರಾಗ್ತದೆ ಆ ಥರ ಮಾತಾಡ್ಸೋಕ್ಕೆ. ನಾವು ಹೆಣ್ಮಕ್ಳಿಗೆ ಗೌರವ ಕೊಟ್ಟರೆ ತಾನೇ ಹೆಣ್ಮಕ್ಳು ನಮ್ಮನ್ನು ಗೌರವ ಕೊಡ್ತಾರೆ. ನೀವು ಈ ಥರ ಮಾಡ್ತೀರಾ? ನಾನು ಅದು 2 ಪಿಕ್ಚರಲ್ಲೂ ನಂಗೆ ಇನ್ನೂ ಸಿಕ್ಕಿಲ್ಲ ಅವ್ರು ಮಾತಾಡೋಕ್ಕೆ. ನಾನು ಹೇಳಿದ್ದೆ ನಾನು ಅವ್ರಿಗೆ, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ಸರ್, ಚಿತ್ರರಂಗಕ್ಕೆ ಜನ ಏಸ್ಗೆ ಇದು ಮಾಡ್ತಾರೆ, ಇಷ್ಟಪಡಲ್ಲ ಜನ ಅಂತೇಳಿ. ಆಮೇಲೆ ಈ ಥರ ಸಿನಿಮಾಗಳನ್ನ ಮಾಡಿ ಅಂತ ಹೇಳಿದೆ ನಾನು. ಅವಾಗ ತುಂಬ ಸಲ ಹೇಳಿದಾಗ ಈಗ ರೀಸೆಂಟಾಗಿ ಗಣೇಶ್ ಪಿಕ್ಚರ್ ಬಂತು, ಕೃಷ್ಣಂ ಪ್ರಣಯ ಸಖಿ. ನನಗೆ ತುಂಬ ಆಸೆ ಇತ್ತು ಆ ಪಿಕ್ಚರ್ ಹಿಟ್ಟಾಗಬೇಕು, ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂತ ತುಂಬ ಆಸೆ ಇತ್ತು. ಶ್ರೀನಿವಾಸ ರಾಜ್ ಅವರು ಅವ್ರ ಜಾನರ್ ಬಿಟ್ಟು ಬೇರೆ ಸಿನಿಮಾ ಮಾಡಿದ್ದಾರೆ. ನಿಜವಲ್ಲ ಆ ಸಕ್ಸಸ್ ಫಸ್ಟ್ ಸಿಗಬೇಕಾಗಿರೋದು ಅವ್ರಿಗೆ, ಶ್ರೀನಿವಾಸ ರಾಜ್ ಅವ್ರಿಗೆ. ಗಣೇಶ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ತುಂಬ ಸಲ ಫೋನ್ ಮಾಡಿದೆ. ಪಾಪ ಅವರು ಬಿಸಿ ಇದ್ರು ಅನ್ಸುತ್ತೆ, ರಿಸೀವ್ ಮಾಡಿಲ್ಲ ಅವರು. ಆಮೇಲೆ ಸಂಘ ಸಿಗಲಿಲ್ಲ ಅವರು. ನಾನು ತುಂಬ ಸಲ ಟ್ರೈ ಮಾಡಿದೆ ಅವ್ರಿಗೆ, ಒಂದು ಥ್ಯಾಂಕ್ಸ್ ಹೇಳೋಣ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಇಂಡಸ್ಟ್ರಿಗೆ, ಆಮೇಲೆ ಗಣೇಶ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ನಂಗೆ ಸಿಕ್ಕಿಲ್ಲ ಸರ್. ನಮ್ಗೆ ಖುಷಿ ಆಯಿತು. ನಾನು ಈ ಥರ ತುಂಬ ಜನ ಹೀರೋಗಳಿಗೆ ಹೇಳಿದ್ದೀನಿ. ಆಮೇಲೆ